25 ವರ್ಷಗಳ ಹಳೆಯ ಟ್ಯಾಕ್ಸ್ ಕಾನೂನು ರದ್ದು. ಏಪ್ರಿಲ್ 1, 2026ರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿ. ತೆರಿಗೆ ಗರಿಷ್ಠ ಸರಳೀಕರಣ. 819 ಸೆಕ್ಷನ್ಗಳಿದ್ದ ಹಳೆಯ ಕಾಯ್ದೆ ಈಗ ಕೇವಲ 536 ಸೆಕ್ಷನ್ಗಳಿಗೆ ಇಳಿಕೆ. ಸಂಬಳದಾರರಿಗೆ ಭರ್ಜರಿ ಕೊಡುಗೆ. 12.75 ಲಕ್ಷ ರೂಪಾಯಿವರೆಗಿನ ವಾರ್ಷಿಕ ಆದಾಯಕ್ಕೆ ಇನ್ಮುಂದೆ ತೆರಿಗೆ ಇಲ್ಲ. ಕೃಷಿ ವಲಯಕ್ಕೆ 1.63 ಲಕ್ಷ ಕೋಟಿ ರೂಪಾಯಿ ಅನುದಾನ. ರೈತರಿಗಾಗಿ ಭಾರತ್ ವಿಸ್ತಾರ್ ಎಐ ಪ್ಲಾಟ್ಫಾರ್ಮ್ ಘೋಷಣೆ. 2026ರ ಫೆಬ್ರವರಿ 1ರಂದು ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಭಾರತದ ತೆರಿಗೆ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಸ್ವಾತಂತ್ರ್ಯ ನಂತರ ಅಸ್ತಿತ್ವದಲ್ಲಿದ್ದ ಸಂಕೀರ್ಣ ತೆರಿಗೆ ನಿಯಮಗಳನ್ನು ಕಿತ್ತೆಸೆದಿರೋ ಕೇಂದ್ರ ಸರ್ಕಾರ ಅತ್ಯಂತ ಸರಳವಾದ ಹೊಸ ತೆರಿಗೆ ಕಾಯ್ದೆಯನ್ನು ಪರಿಚಯಿಸಿದೆ. ಈ ಹೊಸ ಕಾನೂನಿನಲ್ಲಿ ಅಸೆಸ್ಮೆಂಟ್ ಇಯರ್ ಅನ್ನೋ ಗೊಂದಲಗಳನ್ನು ನಿವಾರಿಸಿ ಕೇವಲ ಟ್ಯಾಕ್ಸ್ ಇಯರ್ ಅನ್ನೋ ಕಾನ್ಸೆಪ್ಟ್ ತರಲಾಗಿದೆ. ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಐಟಿಆರ್ ಫಾರ್ಮ್ಗಳನ್ನು ಡಿಸೈನ್ ಮಾಡಿರುವುದು ಈ ಬಜೆಟ್ನ ಹೈಲೈಟ್. ಮಧ್ಯಮ ವರ್ಗದ ಸಂಬಳದಾರರಿಗೆ ಈ ಬಾರಿಯ ಬಜೆಟ್ ಸಂಭ್ರಮ ತಂದಿದೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತವನ್ನು 75,000 ರೂಪಾಯಿಗೆ ಏರಿಸಲಾಗಿದೆ. ಹೊಸ ತೆರಿಗೆ ಪದ್ಧತಿಯಡಿ ಶೂನ್ಯ ತೆರಿಗೆ ಮಿತಿಯನ್ನು 4 ಲಕ್ಷಕ್ಕೆ ಏರಿಸಲಾಗಿದ್ದು, ಸೆಕ್ಷನ್ 87A ಅಡಿಯಲ್ಲಿ 12 ಲಕ್ಷದವರೆಗೆ ಆದಾಯ ಹೊಂದಿದವರು ರಿಬೇಟ್ ಮೂಲಕ ತೆರಿಗೆ ವಿನಾಯಿತಿ ಪಡೆಯಬಹುದು. ಕೃಷಿ ಭೂಮಿಯ ಕಡ್ಡಾಯ ಸ್ವಾಧೀನದಿಂದ ಬರುವ ಪರಿಹಾರದ ಮೇಲಿನ ಬಂಡವಾಳದ ಲಾಭದ ತೆರಿಗೆಯನ್ನು ರದ್ದುಗೊಳಿಸಲು ಬಜೆಟ್ ಪ್ರಸ್ತಾಪಿಸಿದೆ. ವಿದೇಶ ಪ್ರವಾಸ ಪ್ಯಾಕೇಜ್ಗಳು, ಶಿಕ್ಷಣ ಮತ್ತು ವೈದ್ಯಕೀಯ ಉದ್ದೇಶಗಳಿಗಾಗಿ ಟಿಸಿಎಸ್ ಅನ್ನು 2% ಇಳಿಸಲಾಗಿದೆ. 10 ಲಕ್ಷದವರೆಗಿನ ಟಿಸಿಎಸ್ ಇಲ್ಲ. ನಂತರ 2% ವಿಧಿಸಲಾಗುತ್ತೆ. ಸರಳೀಕೃತ ತೆರಿಗೆ ಕಾನೂನುಗಳ ಮೂಲಕ ಕಾನೂನು ವಿವಾದಗಳು ಕಡಿಮೆ ಆಗಲಿವೆ. ಕೃಷಿ ಭೂಮಿಯನ್ನು ಮಾರಾಟ ಮಾಡಿ ಹಳೆಯ ಕಾಯ್ದೆಯ 54B ಅಥವಾ ಹೊಸ ಕಾಯ್ದೆಯ 83ರ ಅಡಿಯಲ್ಲಿ 2 ವರ್ಷದ ಒಳಗೆ ಹೊಸ ಕೃಷಿ ಭೂಮಿ ಖರೀದಿಸಿದರೆ ಬಂಡವಾಳ ಲಾಭದ ತೆರಿಗೆಯಿಂದ ವಿನಾಯಿತಿ ಮುಂದುವರಿಯಲಿದೆ. ಕೃಷಿ ಆದಾಯವು ತೆರಿಗೆಯಿಂದ ಮುಕ್ತವಾಗಿದೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಮಾನವೀಯ ಹೆಜ್ಜೆ ಇಟ್ಟಿರೋ ಸರ್ಕಾರ ಕ್ಯಾನ್ಸರ್ ಚಿಕಿತ್ಸೆಗೆ ಬೇಕಿರೋ 17 ಪ್ರಮುಖ ಔಷಧಿಗಳ ಮೇಲಿನ ಸುಂಕವನ್ನು ಪೂರ್ಣ ಪ್ರಮಾಣದಲ್ಲಿ ರದ್ದುಗೊಳಿಸಿದೆ. ಇದರಿಂದ ಪ್ರಾಣರಕ್ಷಕ ಔಷಧಿಗಳ ಬೆಲೆ ಗಣನೀಯವಾಗಿ ಇಳಿಕೆಯಾಗಿ ರೋಗಿಗಳಿಗೆ ದೊಡ್ಡ ನೆಮ್ಮದಿ ಸಿಗಲಿದೆ. ಅನ್ನದಾತ ರೈತರಿಗೂ ಈ ಬಜೆಟ್ನಲ್ಲಿ ಆದ್ಯತೆ ನೀಡಲಾಗಿದೆ. ಕೃಷಿ ವಲಯಕ್ಕೆ 1.63 ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ತಂತ್ರಜ್ಞಾನಾಧಾರಿತ ಕೃಷಿಗೆ ಒತ್ತು ನೀಡಲಾಗಿದೆ. ಇದಕ್ಕಾಗಿ ಭಾರತ್ ವಿಸ್ತಾರ್ ಅನ್ನೋ ಎಐ ಪ್ಲಾಟ್ಫಾರ್ಮ್ ಸಿದ್ಧಪಡಿಸಲಾಗಿದ್ದು, ರೈತರಿಗೆ ಹವಾಮಾನ ಮತ್ತು ಮಾರುಕಟ್ಟೆ ದರದ ಮಾಹಿತಿಯನ್ನು ಅವರದ್ದೇ ಭಾಷೆಯಲ್ಲಿ ನೀಡಲಾಗುತ್ತೆ. ಜೊತೆಗೆ 6 ಕೋಟಿ ರೈತರ ಜಮೀನಿನ ವಿವರಗಳನ್ನು ಡಿಜಿಟಲ್ ಪೋರ್ಟಲ್ಗೆ ಜೋಡಿಸಿ ಸಾಲ ಪಡೆಯೋ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಾಗುತ್ತಿದೆ. ಕರ್ನಾಟಕದ ರೈತರಿಗೆ ಪೂರಕವಾಗಿ ತೋಟಗಾರಿಕೆ ಪ್ಯಾಕೇಜ್ ಘೋಷಣೆ ಆಗಿದೆ. ತೆಂಗು, ಶ್ರೀಗಂಧ, ಗೋಡಂಬಿ ಮತ್ತು ಕೋಕೋ ಬೆಳೆಗಳ ಅಭಿವೃದ್ಧಿಗೆ ವಿಶೇಷ ನೆರವು ಸಿಕ್ಕಿದೆ. ಅದರಲ್ಲೂ ಹಳೆಯ ತೆಂಗಿನ ಮರಗಳನ್ನು ತೆಗೆದು ಹೊಸ ತಳಿಗಳನ್ನು ನೆಡಲು ಸರ್ಕಾರ ಸಬ್ಸಿಡಿ ನೀಡಲಿದೆ. ಪಶುಸಂಗೋಪನೆ ಮಾಡುವವರಿಗೆ ರಿಯಾಯಿತಿ ದರದ ಸಾಲ ಮತ್ತು ಹೊಸ ಜಲಾಶಯಗಳ ಅಭಿವೃದ್ಧಿಗೂ ಹಣ ಮೀಸಲಿಡಲಾಗಿದೆ. ಇದರಿಂದ ಗ್ರಾಮೀಣ ಭಾಗದ ಆರ್ಥಿಕತೆಗೆ ದೊಡ್ಡ ಬಲ ಸಿಗಲಿದೆ. ಇನ್ನು ನಷ್ಟ ಯಾರಿಗೆ? ಒಂದು ಕಡೆ ಸಮಾಧಾನ ಸಿಕ್ಕಿದ್ರೆ ಮತ್ತೊಂದು ಕಡೆ ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ತೆರಿಗೆ ಬರೆ ಬಿದ್ದಿದೆ. ಹಳೆಯ ಪದ್ಧತಿಯಲ್ಲಿ ಹೆಚ್ಚಿನ ಹೂಡಿಕೆಗಳ ಮೇಲೆ 80C, 80D ಮೊದಲಾದ ತೆರಿಗೆ ವಿನಾಯಿತಿ ಪಡೆಯುತ್ತಿದ್ದವರು ಹೊಸ ಪದ್ಧತಿಗೆ ಬದಲಾದಾಗ ಯಾವುದೇ ಹೂಡಿಕೆ ಲಾಭ ಪಡೆಯಲು ಸಾಧ್ಯವಾಗದೇ ಇರಬಹುದು. ಇದರಿಂದ ಹೂಡಿಕೆದಾರರಿಗೆ ಹೆಚ್ಚಿನ ಹೊರೆ ಬೀಳುವ ಸಾಧ್ಯತೆ ಇದೆ. ಇನ್ನು ತೆರಿಗೆ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಬದಲಾವಣೆಗಳು ಅಥವಾ ಹೂಡಿಕೆ ಮಿತಿಯನ್ನು ಹೆಚ್ಚಿಸದಿದ್ದಕ್ಕಾಗಿ ಕೆಲವರು ನಿರಾಸೆ ವ್ಯಕ್ತಪಡಿಸಿದ್ದಾರೆ. ಫ್ಯೂಚರ್ಸ್ ಮತ್ತು ಆಕ್ಷನ್ ಟ್ರೇಡಿಂಗ್ ಮೇಲಿನ ಎಸ್ಟಿಟಿ ತೆರಿಗೆಯನ್ನು ಗಣನೀಯವಾಗಿ ಏರಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ,
ಕಂಪನಿಗಳು ಶೇರ್ಗಳನ್ನು ಮರು ಖರೀದಿಸಿ ಅಂದರೆ ಬೈಬ್ಯಾಕ್ ಮಾಡಿದಾಗ ಬರೋ ಲಾಭವನ್ನು ಇನ್ಮುಂದೆ ಬಂಡವಾಳ ಲಾಭ ಅಂತ ಪರಿಗಣಿಸಿ ತೆರಿಗೆ ವಿಧಿಸಲಾಗುತ್ತೆ. ಇದರಿಂದ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡೋ ಟ್ರೇಡರ್ಸ್ಗಳಿಗೆ ಖರ್ಚು ಹೆಚ್ಚಾಗಲಿದೆ. ತೆರಿಗೆದಾರರಿಗೆ ಮತ್ತೊಂದು ದೊಡ್ಡ ರಿಲೀಫ್ ಅಂದರೆ ತಿದ್ದುಪಡಿಗೆ ಸಿಕ್ಕಿರೋ ಕಾಲಾವಕಾಶ. ಐಟಿಆರ್ ಫೈಲ್ ಮಾಡುವಾಗ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸಲು ಈ ಮೊದಲು ಡಿಸೆಂಬರ್ 31 ಕೊನೆ ದಿನವಾಗಿತ್ತು. ಆದರೆ ಈಗ ಆ ಗಡುವನ್ನು ಮಾರ್ಚ್ 31ರವರೆಗೆ ವಿಸ್ತರಿಸಲಾಗಿದೆ. ಇದರಿಂದ ತೆರಿಗೆದಾರರು ಆತುರ ಪಡದೆ ನಿಖರವಾದ ಲೆಕ್ಕಾಚಾರ ಸಲ್ಲಿಸಲು ಸಾಧ್ಯವಾಗಲಿದೆ. ಡಿಜಿಟಲೀಕರಣ ಮತ್ತು ಸರಳೀಕರಣದ ಮೂಲಕ ತೆರಿಗೆ ವ್ಯವಸ್ಥೆಯನ್ನು ಕ್ಲೀನ್ ಮಾಡೋದು ಸರ್ಕಾರದ ಸ್ಪಷ್ಟ ಗುರಿಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಬಾರಿಯ ಬಜೆಟ್ ಕೇವಲ ಅಂಕಿ ಅಂಶಗಳನ್ನು ತೋರಿಸದೆ 65 ವರ್ಷಗಳ ಹಳೆಯ ಜಟಿಲ ವ್ಯವಸ್ಥೆಯನ್ನು ಬದಲಿಸಿದೆ. ಜೊತೆಗೆ ನವಭಾರತಕ್ಕೆ ಬೇಕಾದ ಆಧುನಿಕ ತೆರಿಗೆ ಪದ್ಧತಿಯನ್ನು ತಂದಿರೋ ಬಜೆಟ್ ಸಾಮಾನ್ಯ ಜನರ ಆಕಾಂಕ್ಷೆಗಳಿಗೆ ತಕ್ಕಂತೆ ಟ್ಯಾಕ್ಸ್ ಇಳಿಕೆ ಮತ್ತು ಕೃಷಿ ಆಧುನೀಕರಣಕ್ಕೆ ಒತ್ತು ನೀಡಿರೋದು 2047ರ ವಿಕಸಿತ ಭಾರತದ ಕನಸಿಗೆ ಮೆಟ್ಟಿಲಾಗಲಿದೆ. ತೆರಿಗೆ ಪಾವತಿದಾರರಿಂದ ಹಿಡಿದು ಹೊಲದಲ್ಲಿ ಕೆಲಸ ಮಾಡೋ ರೈತನವರೆಗೆ ಈ ಬಜೆಟ್ ಎಲ್ಲರ ಬದುಕಿನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಬೀರಲಿದೆ.